ತಮಿಳುನಾಡಲ್ಲಿ ತಾವರೆ ಧ್ವಜ ಅರಳಿಸಲು ಸಜ್ಜಾಗಿದೆ. ಅಖಾಡಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಕೇಸರಿ ಪಡೆ ದಕ್ಷಿಣದತ್ತ ಮುಖ ಮಾಡಿದೆ. ದ್ರಾವಿಡರ ನಾಡಿನಲ್ಲಿ ಶಂಖನಾದ ಮೊಳಗಿಸುವ ಮೂಲಕ ಮೋದಿ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ನಮೋ ಆಗಮನದೊಂದಿಗೆ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗುತ್ತಾ? ಈ ಸಲ ದ್ರಾವಿಡರ ನಾಡಿನಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ಕಮಲ ಅರಳುತ್ತಾ, ಅಖಾಡಕ್ಕೆ ಮೋದಿ, ಪ್ರಚಾರಕ್ಕೆ ಬೂಸ್ಟ್. ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರ ಹೆಣೆದಿದೆ. ಹೀಗಾಗಿ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನ ಎನ್ಡಿಎ ಪ್ರಚಾರ ಕಾರ್ಯವನ್ನು ಆರಂಭಿಸಲು ಹೊಸ ಹೆಜ್ಜೆ ಇಟ್ಟಿದೆ. ಜನವರಿ 23ರಂದು ಮೋದಿ ಚುನಾವಣಾ ಪ್ರಚಾರದ ಕಹಳೆ ಮೊಳಗಿಸಲಿದ್ದಾರೆ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1, ಬಲಿಷ್ಠ ಮೈತ್ರಿಕೂಟ ರಚನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿದೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರುವ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2, ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3, ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕೂಡ ಕಣಕ್ಕಿಳಿಸಿಲ್ಲದೆ. ಪ್ಲಾನ್ 4, ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಹೊತ್ತು ಕೊಡ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರಿ ಮಹತ್ವ ಕೊಡ್ತಿದೆ. ಈಗಾಗಲೇ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅಖಾಡದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ರು. ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣು ಇಟ್ಟಿದೆ. ಒಂದೆಡೆ ಮೋದಿ ಪ್ರಚಾರದ ಕಹಳೆ ಮೊಳಗಿಸಿ ಅಖಾಡಕ್ಕೆ ಎಂಟ್ರಿ ಕೊಟ್ರೆ, ಮತ್ತೊಂದೆಡೆ ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಲ್ಲಿ ತಾವರೆ ಧ್ವಜ ಅರಳಿಸಲು ಸಜ್ಜಾಗಿದೆ. ಅಖಾಡಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಕೇಸರಿ ಪಡೆ ದಕ್ಷಿಣದತ್ತ ಮುಖ ಮಾಡಿದೆ. ದ್ರಾವಿಡರ ನಾಡಿನಲ್ಲಿ ಶಂಖನಾದ ಮೊಳಗಿಸುವ ಮೂಲಕ ಮೋದಿ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ನಮೋ ಆಗಮನದೊಂದಿಗೆ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗುತ್ತಾ? ಈ ಸಲ ದ್ರಾವಿಡರ ನಾಡಿನಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ಕಮಲ ಅರಳುತ್ತಾ, ಅಖಾಡಕ್ಕೆ ಮೋದಿ, ಪ್ರಚಾರಕ್ಕೆ ಬೂಸ್ಟ್. ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರ ಹೆಣೆದಿದೆ. ಹೀಗಾಗಿ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನ ಎನ್ಡಿಎ ಪ್ರಚಾರ ಕಾರ್ಯವನ್ನು ಆರಂಭಿಸಲು ಹೊಸ ಹೆಜ್ಜೆ ಇಟ್ಟಿದೆ. ಜನವರಿ 23ರಂದು ಮೋದಿ ಚುನಾವಣಾ ಪ್ರಚಾರದ ಕಹಳೆ ಮೊಳಗಿಸಲಿದ್ದಾರೆ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1, ಬಲಿಷ್ಠ ಮೈತ್ರಿಕೂಟ ರಚನೆ.
ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿದೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರುವ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2 ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3 ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕೂಡ ಕಣಕ್ಕಿಳಿಸಿಲ್ಲದೆ. ಪ್ಲಾನ್ 4 ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಹೊತ್ತು ಕೊಡ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರಿ ಮಹತ್ವ ಕೊಡ್ತಿದೆ. ಈಗಾಗಲೇ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅಖಾಡದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ರು. ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣು ಇಟ್ಟಿದೆ. ಒಂದೆಡೆ ಮೋದಿ ಪ್ರಚಾರದ ಕಹಳೆ ಮೊಳಗಿಸಿ ಅಖಾಡಕ್ಕೆ ಎಂಟ್ರಿ ಕೊಟ್ರೆ, ಮತ್ತೊಂದೆಡೆ ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಡಲ್ಲಿ ತಾವರೆ ಧ್ವಜ ಅರಳಿಸಲು ಸಜ್ಜಾಗಿದೆ. ಅಖಾಡಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಕೇಸರಿ ಪಡೆ ದಕ್ಷಿಣದತ್ತ ಮುಖ ಮಾಡಿದೆ. ದ್ರಾವಿಡರ ನಾಡಿನಲ್ಲಿ ಶಂಖನಾದ ಮೊಳಗಿಸುವ ಮೂಲಕ ಮೋದಿ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ನಮೋ ಆಗಮನದೊಂದಿಗೆ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗುತ್ತಾ? ಈ ಸಲ ದ್ರಾವಿಡರ ನಾಡಿನಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ಕಮಲ ಅರಳುತ್ತಾ. ಅಖಾಡಕ್ಕೆ ಮೋದಿ, ಪ್ರಚಾರಕ್ಕೆ ಬೂಸ್ಟ್. ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರ ಹೆಣೆದಿದೆ. ಹೀಗಾಗಿ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನ ಎನ್ಡಿಎ ಪ್ರಚಾರ ಕಾರ್ಯವನ್ನು ಆರಂಭಿಸಲು ಹೊಸ ಹೆಜ್ಜೆ ಇಟ್ಟಿದೆ. ಜನವರಿ 23ರಂದು ಮೋದಿ ಚುನಾವಣಾ ಪ್ರಚಾರದ ಕಹಳೆ ಮೊಳಗಿಸಲಿದ್ದಾರೆ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1 ಬಲಿಷ್ಠ ಮೈತ್ರಿಕೂಟ ರಚನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿದೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರುವ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2 ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3 ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕೂಡ ಕಣಕ್ಕಿಳಿಸಿಲ್ಲದೆ. ಪ್ಲಾನ್ 4 ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಹೊತ್ತು ಕೊಡ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರಿ ಮಹತ್ವ ಕೊಡ್ತಿದೆ. ಈಗಾಗಲೇ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅಖಾಡದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ರು. ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ.
ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣು ಇಟ್ಟಿದೆ. ಒಂದೆಡೆ ಮೋದಿ ಪ್ರಚಾರದ ಕಹಳೆ ಮೊಳಗಿಸಿ ಅಖಾಡಕ್ಕೆ ಎಂಟ್ರಿ ಕೊಟ್ರೆ, ಮತ್ತೊಂದೆಡೆ ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.